ನೋಡಿ ನನ್ನ ಪರಿಸ್ಥಿತಿ, ಫೋಟೋ ತೆಗಿಬೇಕಂದ್ರೆ ಬ್ಯಾಗ್ ಹಾಕೊಂಡಿದೀನಿ, ಜಾಕೆಟ್ ಬಾಟ್ಲು ಎಲ್ಲಾನು ಇಟ್ಕೊಂಡು. ಹ್ಯಾಪಿ ಬರ್ತ್ಡೇ. ಇವಾಗ ಟೇಸ್ಟ್ ಮಾಡುವ ಇದು ಹೆಂಗಿದೆ ಅಂತ ನೋಡುವ. ಬಜೆಟ್ ಎಲ್ಲ ಬಾರಿ ಕಮ್ಮಿ ಇದೆ. ನಂಗೆ ಖುಷಿನೇ ಆಯ್ತು ಈ ಫೋನ್ ಎಲ್ಲ ನಂಗೆ ಮಾಡೋಕೆ. ಗೈಸ್ ಫ್ರ್ಯಾಂಕ್ ಅಷ್ಟೇ ಗೊತ್ತಿದೆ ಅಲ್ವಾ, ನಿಜವಾಗ್ಲೂ ಐಫೋನ್ ತಗೊಂಡಿದೀನಿ. ಗ್ರೀನ್ ಕಲರ್ ಹೆಂಗ್ ಕಾಣಿಸ್ತಿಲ್ಲ, ಸಕ್ಕತ್ತಾಗಿದೆ. ಗೈಸ್ ಇವತ್ತು ಮಮ್ತಾರ್ ಬರ್ಡೇ, ಕೇಕ್ ಅಣ್ಣ ತಂದಿದ್ದಾರೆ. 15 ನಿಮಿಷ ಬೇಗ ಬಂದ್ರು, ನೋಡಿದ್ರೆ ಸ್ವಲ್ಪ ಆಚೆ ಈಚೆ ಎಲ್ಲ ಜಾಮ್ ಮಾಡ್ಬಿಟ್ಟಿದ್ದಾರೆ. ಹ್ಯಾಪಿ ಬರ್ತ್ಡೇ ಹೆಂಡತಿ. ನೋಡು ಅಣ್ಣ ಸ್ವಲ್ಪ ಬೇಗ ಬಂದಲ್ಲ, ಇದೆಲ್ಲ ಸ್ವಲ್ಪ ಹಿಂಗಾಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೋ. ಎಂತ ಕೇಕ್ ತರಿಸಿದ್ರಿ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಗಿಫ್ಟ್ ಎಲ್ಲ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಈ ಸಲ. ಆಯ್ತು, ನೀವೇ ಗಿಫ್ಟ್. ಅದು ಗೊತ್ತದಲ್ಲ ಎಲ್ಲರಿಗೂ, ನಾನು ಹಿಂಗೆ ಗಿಫ್ಟ್ ಅಂತ ಹೇಳಿ. ನೋಡಿ ಗೈಸ್, ಕೇಕ್ ಹಿಂಗ್ ಆಗ್ಬಿಟ್ಟಿದೆ. ಕೇಕ್ ಚೆನ್ನಾಗಿದೆ, ಕಟ್ ಮಾಡ್ತೀಯಾ? ಕ್ಯಾಂಡಲ್ ಇದ್ರಲ್ಲೇ ಇರ್ಬೇಕು ಅನ್ಸುತ್ತೆ, ಓಪನ್ ಮಾಡು ಕ್ಯಾಂಡಲ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮುಂದೊಂದ್ಸಲ ಯಾರೋ ಒಂದು ಒಳ್ಳೆ ಗಿಫ್ಟ್ ಕೊಡ್ಲಪ್ಪ ಗಂಡ ಅಂತ ಹೇಳ್ಬೇಕಂತಿದ್ವಿ. ಹ್ಯಾಪಿ ಬರ್ಡೇ ಟು ಯು. ಚಂದ ಮಾಡ್ಬರ್ಸಿದ್ದೆ, ಹ್ಯಾಪಿ ಬರ್ತ್ಡೇ ವೈಫಿ ಅಂತ ಹೇಳಿ. ಕೈಸ್ ಇವಾಗ ಟೆಂಪಲ್ ಹೋಗ್ತಿದೀವಿ, ಲೇಟ್ ಆಗೋಯ್ತು ಎದ್ದೇಳಕ್ಕೆ ಇಬ್ರಿಗೂನು. ಟೆಂಪಲ್ ಓಪನ್ ಇದ್ರೆ ಹೋಗುದು, ಇಲ್ಲ ಅಂದ್ರೆ ಹೊರಗಡೆಯಿಂದಾನೆ ಕೈ ಮುಗ್ದು ಬರುದು. ಇಲ್ಲ ಅಂದ್ರೆ ನಿಮ್ಗಳ ಆಶೀರ್ವಾದ ಅಷ್ಟೇ. ಇಂಥದ್ಕೇನ್ ಕಡಿಮೆ ಇಲ್ಲ ಮಾತಿಗೆ. ಓ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಕಾಲ್ಗೊಂದ್ ಬಿದ್ಬಿಡು ಇವತ್ತು. ಆಸೆ ನೋಡಿ. ಆಸೆ ಅಂತ ಬರ್ಡೇ ದಿನ ಗಂಡಂಗ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕು, ಒಳ್ಳೇದಾಗತ್ತೆ ಅಂತ. ನೀ ಬೀಳಲ್ಲ, ಅದಕ್ಕೆ ಹೇಳ್ಸ್ಕೊಳ್ಳೋದು. ನಿಮಗ್ ಗೊತ್ತಿಲ್ಲ, ನೀವ್ ನಿದ್ದೆಯಲ್ಲಿರುವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಕಾಲ್. ನಿನ್ಗಿಂತ ಮೊದ್ಲೆದ್ದವ್ ನಾನಲ್ಲಿ. ಇವತ್ತಂತ ಅಲ್ಲ, ಡೈಲಿ ಡೈಲಿ ನಾಟಕ ಹಾಳ. ಸರಿ ಟೈಮಿಗೆ ಬಂದಾರಲ್ಲ ನಾವು, ಕ್ಲೋಸ್ ಆಗೋಕ್ಕಿಂತ ಸ್ವಲ್ಪ ಮೊದ್ಲು. ಇನ್ನೊಂಚೂರು ಲೇಟ್ ಆಗಿದ್ರೆ ಕ್ಲೋಸ್ ಆಗಿ ಹೋಗಿರೋದು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಗೈಸ್. ಸ್ವಲ್ಪ 5 ನಿಮಿಷ ಲೇಟ್ ಆಗಿದ್ರು ಕ್ಲೋಸ್ ಆಗೋಗಿ. ಈಗ ತಿಂಡಿಗೆ ಅಂತ ರೆಗ್ಯುಲರ್ ತಿಂಡಿ ಅವಲಕ್ಕಿ ಅಲ್ಲ, ಇವತ್ ನೀವೆಲ್ಲ ಮಾಡ್ಬೇಕು. ನಂಗೆ ತಿಂಡಿ ಊಟ ಎಲ್ಲ ನೀವೇ ಮಾಡ್ಕೊಳ್ಳಿ. ಹೋಗು ದೋಸೆ ಮಾಡು. ಅವಲಕ್ಕಿ ಅಲ್ಲ, ದೋಸೆ. ದೋಸೆ ಮಾಡ್ತಿದ್ದಾಳೆ ಗೈಸ್. ಇದು ಹಿಟ್ಟೆಲ್ಲ ನಾನೇ ಮಾಡ್ಕೊಟ್ಟಿದ್ದು. ಈಚೆ ಲೈಟ್ ಆಚೆಯಿಂದ ಬರ್ತಿದೆಯಲ್ಲ, ಈಚೆ ಕಪ್ ಕಾಣಿಸ್ತಿದೆ. ಎಲ್ಲ ಕಡೆಯಿಂದನೂ ನೀವೇ ಕ್ರೆಡಿಟ್. ಅಲ್ಲೇ ಇಲ್ಲ ಅದೇನ್ ದೋಸೆ ಮತ್ತುಬ್ಬಿದೆ. ಹಿಟ್ ಮಾಡಿದ್ಯಾರ ಹೇಳು? ಹೌದಪ್ಪ. ಬರ್ಡೇ ನಂದು ನಿಜ. ಹೌದು, ಅನ್ಸಿರ್ಬೋದು. ಯಾಕೆ ಅನಿಸ್ತೀರ? ನಿನ್ ಬರ್ಡೇ ಅಂತ ಅನ್ಸ್ಬೇಕಂದ್ರೆ ಎಂತ ಮಾಡ್ಬೇಕು? ನೀವು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ನಮ್ಗೆ. ಸ್ಪೆಷಲ್ ಫೀಲ್ ಎಂತ ಮಾಡುದು? ಮಾಡಂಗಿಲ್ಲ, ತಿನ್ನಿದ್ದೀನಿ. ಕೇಕ್ ತಿಂತಿದ್ಯಾ? ಇದು ಸ್ಪೆಷಲ್ ಅಲ್ಲ, ಡೈಲಿ ಎಲ್ಲ ಕೇಕ್ ತಿಂತೀಯ ನೀನು? ಇಲ್ಲ ತಾನೆ? ಹೌದು, ಇದೊಂದು ಇಂತ ಕೇಕ್ ಆರ್ಡರ್ ಮಾಡಿ ರಾತ್ರಿ ಆರ್ಡರ್ ಮಾಡಿ ಅವನ್ ಪಾಪ ಅದ ಅವನ್ ತಪ್ಪು ಅಂದಲ್ಲ ಗೈಸ್. ಇವಾಗ ಮಮತೆಗೆ ಫಸ್ಟ್ ಡ್ರೆಸ್ ತಂದಿರೋದು, ಅವಳನ್ನ ಕರ್ಕೊಂಡು ಹೋಗೇ ತಂದಿರೋದು. ಅವಳು ಗೊತ್ತಿದೆ ಇದು ಯಾವ ಡ್ರೆಸ್ ಅಂತ. ಈಗ ಬರ್ಡೇಗೆ ಹೊರಗಡೆ ಹೋಗ್ಬೇಕಲ್ವಾ, ಈ ಡ್ರೆಸ್ ಹಾಕೊಂಡ್ ಬರ್ತಾಳೆ. ಎಲ್ಲಿ ಕರ್ಕೊಂಡ್ ಹೋಗ್ತೀರಿ? ಬರ್ಡೇ ಆದ್ರೆ ಕರ್ಕೊಂಡ್ ಹೋಗೋದು ಇವತ್ತು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಗಿಫ್ಟ್ ಕಾರಲ್ಲಿ ಇಟ್ಟಿದ್ದಲ್ಲ, ಅದಕ್ಕೆ ತರಕ್ ಹೋಗ್ತಿದ್ದೀನಿ ಇವಾಗ. ಈ ತರ ಗಿಫ್ಟ್ ಫಸ್ಟ್ ಟೈಮ್ ಕೊಡ್ತಿರೋ, ನಾ ಯಾರಿಗೂ ಕೊಡ್ಲಿಲ್ಲ ಇದು. ಇವಾಗ ಗಿಫ್ಟ್ ಕೊಡುವ. ಹ್ಯಾಪಿ ಬರ್ತ್ಡೇ.
ಗೈಸ್ ಗಿಫ್ಟ್ ನೋಡಿ. ಪ್ರ್ಯಾಂಕ್ ಹೊಸ ಫೋನ ಹಳೆ ಫೋನ್ ತಗೊಂಡೋಗಿ ಪ್ಯಾಕ್ ಮಾಡಿಸ್ಕೊಂಡ್ ಹಳೆ ಬಂದಿಲ್ಲ. ಫೋನ್ ಅಂತ ಪ್ಯಾಕ್ ಮಾಡ್ಕೊ ಬರ್ತೆ ಮಂಗ, ಅದು ಈ ತರ ಅನ್ಕೊಂಡಿದ್ದೆ ನೀನು. ನಾವು ಅಷ್ಟು ದುಡ್ಡನ್ನೆಲ್ಲ ಆದ್ರೆ ಆಕ್ಸೆಪ್ಟ್ ಮಾಡುದಿಲ್ಲ ನಾನು. ರಂಗ್ ಮಾಡ್ಬೇಡ, ನಾನ್ ಹಿಂಗೆ ಅಂತಂದಿರೋದು ಹಿಂಗೆ ಹೇಳಿದ್ರೆ ಅಂತ. ತಗ ಸುಮ್ನೆ. ನೀವ್ ಅನ್ಕೊಂಡಿದ್ಯಾ ನಾ ಫೋನ್ ಕೊಡ್ಸ್ತೇನೆ ನಿಂಗೆ ಅಂತ ಹೇಳಿ. ನೀವೇ ಹೇಳಿದ್ರಲ್ಲ ಅಂತ ನಾ ಬೇಡ ಅಂತಾನೆ ಹೇಳಿದ್ದೆ. ನೀನ್ ಎಲ್ಲ ಬೇಡ ಅಂತ ಹೇಳ್ತೀಯ. ಸೀರಿಯಸ್ಲಿ ಏನ್ ಸೀರಿಯಸ್ಲಿ ಫೋನ್ ಎಲ್ಲ ಬೇಡ. ಎಂತ ಇದ್ದಾರೆ ನಿನ್ ಫೋನ್ ಚೆನ್ನಾಗಿರ್ಲಿಲ್ಲಲ್ಲ, ಈ ಫೋನ್ ಯೂಸ್ ಮಾಡ್ತಿಲ್ಲ ಪಾಪ ಅಂತ. ಇದಂತೂ ಎಷ್ಟೊತ್ತು ಹ್ಯಾಂಗ್ ಆಗತ್ತೆ ಅಂತ ಹೇಳಿ ಗೊತ್ತಿಲ್ಲ, ಆಗ್ತಿತ್ತು. ಅದಕ್ಕೆ ನೋಡಿ ಏನೇನೋ ಆಗ್ತಿದೆ. ಏನು ಆಗ್ತಿಲ್ಲ. ಅದಕ್ಕೇನೆ ಗಿಫ್ಟ್ ಅಂತ ಹೇಳಿ ಫೋನ್ ತಂದಿರೋದು ಗೈಸ್. ಇವಾಗ ಅಷ್ಟು ವೇಟ್ ಅನ್ನಿಸ್ತಿಲ್ಲ ನನಗೆ. ಹೊಸ ಫೋನ್ ಅದಕ್ಕೆ ಬಿಟ್ಟಿಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಂದ್ರೆ ನಿಜನಾ? ಗೈಸ್ ಗಿಫ್ಟ್ ಓಪನ್ ಮಾಡ್ತಿದ್ದಾಳೆ. ಪ್ಯಾಕ್ ಹೆಂಗಾಗಿದೆ? ಪ್ಯಾಕ್ ಬಿಡಿ, ಪ್ಯಾಕ್ ಬಿಡಿ, ಪ್ಯಾಕ್ ಬಿಡಿ. ಕಷ್ಟಪಟ್ಟು ಪ್ಯಾಕ್ ಮಾಡಿಸ್ಕೊ ಬಂದಿರೋದ್ ಮೇರೆ ಪ್ಯಾಕ್ ಬಿಡಿ ಅಂತ. ನೀವು ನೆನ್ನೆ ಹೋದಲ್ಲ ಆಫೀಸಿಗೆ, ಆಗ ಆಫೀಸಿಂದ ಬರ್ಬೇಕಾದ್ರೆ ತಗೊಬಂದೆ. ತಡಿ ಯಾವ ಫೋನ್ ಇರ್ಬೋದು ಇನ್ನು ಗೊತ್ತಿಲ್ಲ ನಿಂಗೆ. ಅಳ್ತ ಮಾಡ್ತೇನೆ. ನೀವು ಕೊಟ್ರೆ ಈ ತರ ಫೋನ್ ಎಲ್ಲ ಕೊಡೋದ್ ಬೇಡ ಅಂತ ಹೇಳಿದ್ರಿ. ಐಫೋನ್ ಅಂತ ಅನ್ಕೊಂಡಿದ್ರಿ. ನಂಗೆ ಐಫೋನ್ ಸೈಜ್ ಇದೆಯಾ ಇದು? ನಂಗೆ ನಾ ಐಫೋನ್ ಯೂಸರ್ ಅಲ್ಲ. ನೋಡು ಗೊತ್ತಾಯ್ತದ ಈಗ. ಚೂರ್ ದೊಡ್ಡ ಇದೆ, ಮೇ ಬಿ ಅದೇ ಸೈಜ್ ಅನ್ಸ್ತದ. ಯಾವ ಕಲರ್ ಆಗಿರ್ಬೋದು ಹೇಳೋದು ನಿನ್ ಪ್ರಕಾರ? ಐಫೋನ್ ಯಾವ ಕಲರ್ ಆಗಿರ್ಬೋದು? ನಾ ಐಫೋನ್ ಎಲ್ಲ ಕೇಳಲೇ ಇಲ್ಲಮ್ಮ. ಯಾವ ಕಲರ್ ಆಗಿರ್ಬೋದು ಇದು? ವೈಟ್ ಆಗಿರ್ಬೋದು. ನೋಡು ಯಾವ್ದಂತ ಹೇಳ್ತಾರೆ. ಹಳೆ ಪ್ಯಾಕ್. ಇವಾಗ ಬರ್ಡೇ ಬಜೆಟ್ ಎಲ್ಲ ಬಾರಿ ಕಮ್ಮಿ ಇದೆ. ನಂಗ್ ಖುಷಿನೇ ಆಯ್ತು. ಐಫೋನ್ ಎಲ್ಲ ನಂಗೆ ಬೇಡಾಗಿತ್ತು. ಗೈಸ್ ಇದು ಪ್ರ್ಯಾಂಕ್ ನಂಗೆ ಇಷ್ಟೆಲ್ಲ ದುಡ್ಡದ್ ಬೇಡ ಅಂತ ಹೇಳಿ ನಂಗೆ ಸೀರಿಯಸ್ಲಿ ಬೇಜಾರಾಗ್ತಿತ್ತು. ನಾ ಹೇಳ್ದಲ್ಲ ಗೈಸ್, ಈ ಸಲ ಬರ್ಡೇ ಗಿಫ್ಟ್ ನಾ ಎಂತ ತಗೊಳ್ಳೇ ಇಲ್ಲ ಇನ್ನೂನು. ಅದಕ್ಕೆ ಅವಳನ್ನೇ ಕರ್ಕೊಂಡು ಹೋಗೋಣ ಅಂತ ಹೇಳು. ಎಂತ ಇದೆ ನೋಡ್ತಾ ಇರಿ. ನೋಡು ಅದ್ರಲ್ಲಿ ನಿಂಗ್ ಕವರ್ ಕಾಣಿಸ್ತಲ್ಲ, ಹಳೆ ಫೋನ್ ಒಂದು ಗೊತ್ತಾಗೋಯ್ತು ಅದಕ್ಕೆ. ಮತ್ತೆ ಹೆಂಗ್ ಬಾರ ಇದೆ? ಅವಳಿಗೊಂದು ಬ್ಯಾಗ್ ಬೇಕಂತೆ, ಸೈಡ್ ಬ್ಯಾಗು. ಅದನ್ನ ತಗೋಬೇಕು, ಆರ್ಡರ್ ಹಾಕ್ಬೇಕು. ಮಿರಾಜಿಯೋ ಬ್ಯಾಗ್ ಅಲ್ಲ, ಸೈಡ್ ಬ್ಯಾಗ್ ಬೇಕಂತ ಅವಳಿಗೆ. ಚೌಕಿ ಮಾಡಕ್ಕೆ ಕೊಡ್ದಿದ್ದೆ ಒಳ್ಳೇದಾಯ್ತು ನಮ್ಗೆ. ನಾ ಎಲ್ಲಿ ಬೇಜಾರಾಗ್ತೀನಿ ಅನ್ಕೊಂಡೆ, ಈಗ ಅಲ್ಲ ಅನ್ನೋದಕ್ಕೆ. ನಿಜ ಗಿಫ್ಟ್ ಆಗಿದ್ರೆ ನಂಗ್ ಒಂದ್ ಕಡೆ ಬೇಜಾರಾಗಿ ಹೋಗ್ತಿತ್ತು. ಎಂತ ನಿಜ ಐಫೋನ್ ಆಗಿದ್ರೆ ಎಲ್ಲರೂ ಖುಷಿ ಪಟ್ರೆ ಈಗ ಬೇಜಾರಾಗ್ಬಿಡ್ತದ. ನಂಗೆ ಅಷ್ಟು ದುಡ್ಡೇನಲ್ಲ. ನಂಗೆ ಇವಾಗ ನೀವ್ ವಿಡಿಯೋ ಮಾಡ್ತೀರಾ, ನಿಮಗ್ ಯೂಸ್ ಇದೆ. ನನ್ನ ಮುಂದೆ ಯಾವಾಗಾದ್ರೂ ಕೊಡ್ತೀನಿ ಬೇಡ, ನಂಗೆ ಅಂತ ಟೈಮ್ ಬಂದವಾಗ ಆಯ್ತಾ. ದೇವರು ಆದಷ್ಟು ಬೇಗ ಆ ಟೈಮ್ ಕೊಡ್ಲಿ ದೇವ್ರು. ನೀವು ಏನಾದ್ರು ಒಂದ್ ಗಿಫ್ಟ್ ಕೊಡಿ, ಈ ತರ ಎಲ್ಲ ಮೋಲ್ಡ್ ಮಾಡ್ಕೊಂಡು ಹಿಂಗ್ ಕೊಡ್ತಾರೆ. ಬಟ್ ಇವತ್ತೊಂದ್ ಗಿಫ್ಟ್ ಬೇಕು ನಿಂಗೆ. ಒಂದೇ ಎಂತ ಮದಿ ನಿಮ್ದು 1000 ಗಿಫ್ಟ್ ಕೊಡೋಕೆ. ನೀ ಎಂತ ಚೂಸ್ ಮಾಡ್ತೇವೆ ಇವತ್ತು ಅದ್ ಕೊಡ್ತೀನಿ. ಇವತ್ತಿದ್ ಪ್ರ್ಯಾಂಕ್ ಮಾಡಿದ್ದಕ್ಕೆ ಹೊತ್ತು ಕೊಟ್ರು ಸಾಲದು. ಆಯ್ತಾಯ್ತು, ಇವಾಗ ಹೊರಗಡೆ ಹೋಗಕ್ಕೆ ರೆಡಿ ಆಗಿದೀವಿ. ನಾನ್ ರೆಡಿ ಆದೆ ಗೈಸ್, ರೆಡಿ ಆಗಿಲ್ಲ ಇನ್ನೊಂದು. ಮಮತಾ ಭಾರಿ ರೆಡಿ ಆಗವಳು ಇವತ್ತಂತ. ನಾನೇ ಕೊಡ್ಸಿದ್ದು ಗಿಫ್ಟ್ ಅಷ್ಟೇ. ಆಮೇಲೆ ನನ್ ಚಾಯ್ಸ್ ಅಲ್ಲ, ನನ್ ಚಾಯ್ಸ್ ಗೈಸ್, ಸುಳ್ಳು ಹೇಳಲ್ಲ. ನಾನು ಇದೆಲ್ಲ ಬೇಡ ಅಂತ ಹೇಳಿದ್ದೆ. ಇನ್ನು ವೇಟ್ ಮಾಡ್ತಾನೆ ಇದೀನಿ, ಬರ್ಲಿಲ್ಲ ಗೈಸ್. ಫ್ರ್ಯಾಂಕ್ ಅಷ್ಟೇ ಗೊತ್ತಿದೆ ಅಲ್ವಾ. ನಿಜವಾಗ್ಲೂ ಐಫೋನ್ ತಗೊಂಡಿದ್ದೀನಿ. ಅಲ್ಲಿ ರೆಸ್ಟ್ ಬಾರ್ಗೆ ಹೋದ್ಮೇಲೆ ಅಲ್ಲಿಯೇ ಗಿಫ್ಟ್ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರೋದು. ಡಿಕ್ಕಿಲೇ ಇದೆ ಫೋನ್. ಎಷ್ಟೊತ್ತಿಗೆ ತೆಗ್ದು ಹೆಂಗ್ ಕೊಡೋದು ಅಂತ ದೇವರೊಳಗೂ ಐಡಿಯಾನು ಮಾಡ್ಲೇ ಇಲ್ಲ. ಜಾಕೆಟ್ ಏನಕ್ಕೆ ನಾಚಿಕೆ ಆಗ್ತಿದೆಯಾ ಅಂತ ಫಸ್ಟ್ ಟೈಮ್ ಆಗ್ತಿರೋದು ಈ ತರ. ಫುಲ್ ಫಸ್ಟ್ ಟೈಮ್ ಈ ತರ ಓಕೆ. ಯಪ್ಪ ಗೈಸ್, ಅಲ್ಲೊಬ್ರು ಕಾರಲ್ಲಿ ಹಾಕಿದ್ದಾರೆ ಹಿಂದ್ಗಡೆ, ನಿಧಾನ ಬಾ ಅಪ್ಪಿ ಇನ್ನೂ ಮದ್ವೆ ಆಗಿಲ್ಲ ಅಂತ.
ಮದ್ವೆ ಸಿಗ್ನಲ್ ಬಿಟ್ರು ಗೈಸ್ ನನಗ್ ಗೊತ್ತಿಲ್ಲ ಗೈಸ್. ನಾನು ಒಂದ್ ಕಡೆ ಹೇಳಿದ್ದೆ ಸ್ವಲ್ಪ ದೂರ ತೋರಿಸ್ತಿದ್ದೆ 2 hours ಹೋಗಕ್ಕೆ ಲೇಟ್ ಆಗ್ಬಿಡತ್ತೆ. ಈಗ 3 ಕಾಲ ಆಯ್ತು. ನಮ್ಮ ಮೇಡಮ್ ರೆಡಿ ಆಗಕ್ಕೆ ಲೇಟ್ ಮಾಡಿದ್ರು ಅದಕ್ಕೆ. ಹೇಳಿ ಈಗ ಎಷ್ಟೊತ್ತು? ಅರ್ಧ ಗಂಟೆನಾ? ನೋಡಿ ಎಂಟ್ರೆನ್ಸ್ ಇದೆ ಗೈಸ್. ಆದ್ರೂ ಜನ ಇದಾರೆ ಮಾರೆ ಅಲ್ಲ. ವೀಕ್ ಡೇಸ್ ಅಲ್ಲಿ ಆದ್ರೂ ಜನ ಇದಾರೆ ಗೈಸ್ ರೀಚ್ ಆದ್ವಿ. ಕಾರ್ ಅಲ್ಲಿ ಪಾರ್ಕ್ ಮಾಡಿ ಬಂದೆ. ಮಮತಾರ್ ನೋಡಿ ಹಿಂಗ್ ಕಾಣ್ತಿದಾರೆ ಅಂತ. ಓ ತಿರ್ಗಿ ಕಡೆ ಶೋಕಿ ಜೋರು. ನಡೀಲಿ ಗೈಸ್ ಫುಲ್ ಟಾಪ್ ಅಲ್ಲಿ ಇದೆ ಅನ್ಸುತ್ತೆ ಮೇ ಬಿ. Say you need your space, then pull me close. I read your silence louder than most. One day you're warm, the next day you're cold. Got me second guessing what I already know. I give you love, but you ration yours. You open up just to close the door, I stay up late trying to read your mind. I can't read your mind, but your love. ಆರ್ಡರ್ ಕೊಟ್ಟು ವೇಟ್ ಮಾಡಿ ಸಾಕಾಗೋಯ್ತು ಗೈಸ್. ತುಂಬಾ ಲೇಟ್ ಇಲ್ಲಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಚೆನ್ನಾಗಿದೆ, ಬರ್ಬೋದು ಒಂದ್ಸಲ. ರಿವ್ಯೂ ಚೆಕ್ ಮಾಡಿದಾಗ ಆರ್ಡರ್ ತುಂಬಾ ಲೇಟ್ ಆಗಿ ಕೊಡ್ತಾರ ಅಂತ ಇತ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು ನಮ್ಗೆ. ಮ್ಯಾಂಚೋ ಸೂಪ್ ಹಾಗೆ ನ್ಯಾಚೋಸ್ ನ ಆರ್ಡರ್ ಮಾಡ್ಕೊಂಡಿದ್ವಿ. ವೇಟ್ ಮಾಡಿದ್ಮೇಲೆ ತುಂಬಾ ಹೊತ್ತಾದ್ಮೇಲೆ ಕೊಟ್ರು ಗೈಸ್. Got me drowning when I know I could swim. If you love me baby say it with your chest. ಗೈಸ್ ಇವಾಗ ಇಲ್ಲಿ ಅಷ್ಟೊಂದು ಐಟಮ್ಸ್ ಅಂತ ಇರ್ಲಿಲ್ಲ. ಅದಕ್ಕೆ ಈಗ ಬೇರೆ ಕಡೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಎಂತ ಅಂದ್ರೆ 2 ಐಟಮ್ ಅಷ್ಟೇ ಟ್ರೈ ಮಾಡಿರೋದು. ಮತ್ತೆಲ್ಲ ನಾರ್ಮಲ್ ಇದೆ ಗೈಸ್. ಯಾವ್ದು ಡಿಫ್ರೆಂಟ್ ಆಗೇ ಇಲ್ಲ ಇನ್ನೊಂದು. ಯಾವಾಗ್ಲೂ ಟ್ರೈ ಮಾಡೋ ತರಾನೇ ಇದೆ. ಅದಕ್ಕೆ ಈಗ ಇನ್ನೊಂದ್ ಕಡೆ ಹೋಗೋಣ ಅಂತ. ಬಿಲ್ ಮಾಡ್ಸ್ವಾ? ರೈಟ್. I just want the yes. Don't play me like a song on a spin. If you ride for me, then ride to the end. Don't wanna love this paper thin. So why you always halfway in? You hit me up when the nights get slow, but then disappear when the highs get low. ಇವಾಗ ಪಾರ್ಟಿ ಆಗಿಲ್ಲ. ಇವಾಗ ಯಾವ ಕಡೆಗೆ? ಇಲ್ಲ ಗೈಸ್ ನಾನೇನೋ ಕರೆಕ್ಟ್ ಆಗಿ ತಿಂದೆ ಎಲ್ಲ ಸಾಕ್ತಿದೆ. ಹೇಳಿ ಈಗ ಯಾವ್ದು ಹೇಳಿದ್ದು? ಲೆಗಸಿ ಕಂಪನಿ. ಚೆನ್ನಾಗಿರ್ಬೋದು ಗೈಸ್. ಈಗ ಇದೇ ಸಲ ಅನ್ಸತ್ತೆ 1 ಬರ್ಡೇ 2 ರೆಸ್ಟ್ ಬರಗ್ ಹೋಗ್ತಿರೋದು ಗೈಸ್. ಜಸ್ಟ್ ಥಿಂಕ್ ಮಾಡಿ, ಒಂದು ಬಾಟ್ಲಿಗೆ ₹100 ಅಂತ ಗೈಸ್. ಇರ್ಬೋದು ಅಲ್ಲ, ಗೊತ್ತಾಗತ್ತೆ ನೋಡಿ. 0 2 0 ಹಾಕ್ಬೇಕು ಒಂದ್ರ ಮುಂದೆ ಈ ಬಾಟ್ಲ್ ತಗೋಬೇಕಂದ್ರೆ. ನೋಡಿ ನನ್ ಪರಿಸ್ಥಿತಿ. ಫೋಟೋ ತೆಗಿಬೇಕಂದ್ರೆ ಬ್ಯಾಗ್ ಹಾಕೊಂಡಿದೀನಿ, ಜಾಕೆಟ್ ಬಾಟ್ಲು ಎಲ್ಲಾನು ಇಟ್ಕೊಂಡಿದೀನಿ. ರೆಡಿ ಕರ್ಕೊಂಡು ಹೋಗಿ ಆಮೇಲೆ ನೀವೆಂತಾರು ನೀನೇ ಕರ್ಕೊಂಬಂದೆ ನಿಮಗ್ ಇಷ್ಟ ಆಗಿಲ್ಲ ಅಂದ್ರೆ ನೀವ್ ಹೆಂಗಿರ್ತೀರ ಅನ್ನೋದು ನಂಗೆ ಗೊತ್ತಿದೆ. ಅದಕ್ಕೆ ನೀವು ಇಷ್ಟ ಆಗಿದ್ರ ಹೋಗುವ ಅಂತ ಅನ್ಸ್ಬಿಡ್ತು ಒಂದ್ಸಲ. ಆದ್ರೆ ನಂಗೆ ಇಷ್ಟ ಆಗಿರೋದು ಬೇರೆನೆ ಆಗಿತ್ತು. ಅಲ್ಲಿ ದೂರ ಆಯ್ತು ಅಂತ ಹೇಳಿ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಇಲ್ಲಿ ಹತ್ರ ಇರೋದು ಅಂತ ಹೇಳಿ ಬಂದ್ವಿ. ಆದ್ರೆ ಇಲ್ಲಿ ಅಷ್ಟೊಂದು ಫುಡ್ ಇಲ್ಲ. ಅಂದ್ರೆ ಸ್ಟಾರ್ಟ್ ಆಗಿರೋದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಐಟಮ್ಸ್ ಜಾಸ್ತಿ ಇಲ್ಲ ನಮಗ್ ಬೇಕಾಗಿರೋದು. ಅದಕ್ಕೇನೆ ಇವಾಗ ಅಲ್ಲಿಗೆ ಹೋಗ್ತಿರೋದು. ಅಲ್ಲಿ ಹೆಂಗಿದೆ ನೋಡೋಣ. ಇವರು ರೆಕಮೆಂಡ್ ಮಾಡಿರೋದು ನಮ್ಮ ಮೇಡಮ್. ಅಲ್ಲಿ 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 ಹೆಂಗಿದೆ ಅದ್ ನಂಗೆ ಗೊತ್ತಿಲ್ಲ. ಇದು ಮೊಬೈಲ್ ಅಂದ್ರೆ ನಂಬ್ತಾನೆ ಇಲ್ಲ ಅವ್ರು. ಪದೇ ಪ್ರ್ಯಾಂಕ್ ಮಾಡಿದ್ನ ನಾನು. ಇನ್ನೊಂದು ಪ್ರ್ಯಾಂಕ್ ಆಗೋ ಟೈಮ್ ಗಾಯ್ತು ಇವಾಗ. ಪಾಪ ನೋಡಿ ಮಮತವ್ರ ಫೋನ್ ಹ್ಯಾಂಗ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಫೋನ್ ತಂದಿದ್ದೀನಿ ಪಾಪ ಅಂತ. ನನ್ನ ಹೆಂಡತಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ.
ಬಾರ ಓಪನ್ ಮಾಡಿ. ಮತ್ತೆ ಇವಾಗ ಐಫೋನ್ 17 Pro Max ನ ಓಪನ್ ಮಾಡ್ತಿದ್ದಾರೆ ಮಮತಾ ಅವರು. ನಾನು ಈ ಸಲ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಫೋನೇ ಆಗಿರೋದ ನಂಗ್ ಬೇಡ ಐಫೋನ್, ನಂಗ್ ಬೇಡ ಐಫೋನ್. ಪೂರ್ತಿ ತೆಗಿ ಓಪನ್ ಮಾಡಿ ನೋಡ್ಕ. ಅಂಗಡಿಯವನ ಹತ್ರ ಫೋನ್, ಅಂಗಡಿಯವ್ರ ಹತ್ರ ಬಾಕ್ಸ್ ಇಸ್ಕೊಂಡ್ ಬರ್ಲಿಲ್ಲ ಅಲ್ಲ. ಇಷ್ಟು ಓಪನ್ ಆದ್ಮೇಲೆ ಗೊತ್ತಾಗೋದು ಗೈಸ್, ಅಷ್ಟು ಬೇಗ ಗೊತ್ತಾಗಲ್ಲ. ಓಪನ್ ದಿ ಬಾಕ್ಸ್ ಮಮತಾ. ಎಂತ ಇಟ್ಟಿದ್ದೀರಿ ಇದ್ರೊಳಗೆ? ನೋಡು ನೋಡು. ಬೇರೆ ಫೋನೇ ತಗೊಂಬಂದಿದ್ರೆ ನೀವೇ ಇಟ್ಕೊಳ್ಳಿ, ನಾ ಮತ್ತೆ ಹೇಳ್ತಿದ್ದೆ ಇಟ್ಟಿದ್ದಾರೆ. ಬೇಡ ಅಲ್ಲ ಹಂಗಾದ್ರೆ. ಕೆಳಗಿಡ್ತೀನಿ ಯಾವ್ದಕ್ಕೂ ಪ್ರ್ಯಾಂಕ್ ಮಾಡಿ ಕಾರ್ ಬಿಡುದು ಅಂತ ಏನಾದ್ರು. ಇಲ್ಲೊಂದ್ ಕಡೆ ಶೂಟಿಂಗ್ ಬೇರೆ ಬಂದಿದ್ದಾರೆ. ಹೆಂಗಿದೆ ಫೋನ್? ಕಲರ್ ಚೆನ್ನಾಗಿದ್ಯಾ? ಹ್ಯಾಪಿ ಬರ್ತ್ಡೇ. ಹೆಂಗಿದೆ ವಿಚಾರ ಮಾಡು. ಎಷ್ಟಿಗೆ ಈ ಕಡೆ ಹಂಗೆ ಖುಷಿನಾ? ಅದೆಲ್ಲ ಎಂತ ವೆದರ್ ಮಾಡಬೇಡ. ನೋಡಿ ಫೋನ್ ಹೆಂಗದೆ? ನಂಗ್ ಬೇಡ, ನೀವೇ ಇಟ್ಕೊಳ್ಳಿ. ಅದೇ ಫೋನ್ ಕೊಡಿ ನಂಗೆ, ನೀವ್ ಇಟ್ಕೊಳ್ಳಿ ಅಷ್ಟೇ. ಸುಮ್ಮನೆ ಇಟ್ಕೋ ಅಂತ. ನೋಡ್ಸು ಹೆಂಗದೆ, ಕಲರ್ ಹೆಂಗದೆ? ಚೆನ್ನಾಗಿದೆಯಾ? ನೋಡಿ ಅವ್ರಿಗೆ ಗಿಫ್ಟ್. ಗ್ರೀನ್ ಕಲರ್ ಹೆಂಗ್ ಕಾಣಿಸ್ತಿದೆ, ಸಕ್ಕತ್ತಾಗಿದೆ. ಹೊಸ ಫೋನ್ ನಂಗೆ ಭಯ ಆಯ್ತದೆ ಹಿಡ್ಕೊಳಕ್ಕೆ, ಜಾರ್ತದೆ ಅಂತ. ಎಂತ ಹೊಸ ಫೋನ್ ತಗೊಂಡ್ರಿ? ನಾನ್ ತಗೊಂಡಿದ್ದಲ್ಲ ನಿಮ್ಗೆ ಹೆಂಗ್ ಬರುತ್ತೆ ಫೋಟೋ ಅಂತ. ಸ್ಮೈಲ್ ಪ್ಲೀಸ್, ಫಸ್ಟ್ ಫೋಟೋ. ನಂಗೆ ಗ್ರೀನ್ ಇಷ್ಟ ಆಯ್ತಾ, ಅದಕ್ಕೆ ಗ್ರೀನ್ ತಗೊಂಡ್ಬಂದೆ ನಾನು. ಸುಮ್ಮನೆ ಇರು, ಒಳ್ಳೆ ಯಾರು ಕೊಟ್ರು ಇಷ್ಟಪಟ್ಟು ತಗೊಂಡ್ರು. ನೀನು ಇದೆಯಾ ಬೇಡ ನಂಗೆ ಬೇಡ ಅಂತ ತಗೋ. ಕುಡಿವಲ್ಲ ಇವಾಗ. ಸೈಡಿಗೆಲ್ಲ ಖಾರ ಉಪ್ಪೆಲ್ಲ ಹಾಕಿಟ್ಟಿದ್ದಾರೆ. ನಂದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಖಾರನೂ ಹಂಗೆ. ಈಗ ಹಂಗೆ ಇರೋದು ಅದ್ರ ಟೇಸ್ಟ್. ಮಮತವ್ರು ತಗೊಂಡಿರೋದು ಹೆಂಗಿದೆ ನೋಡುವ. ಚೆನ್ನಾಗಿದಲ್ಲ? ಆದ್ರೂ ನೀ ಅದೇ ಕುಡಿ, ನಾನು ಇದೇ ಕುಡಿತೀನಿ. ಬೇಡ ಬೇಡ ಅಂತೆ, ನಾನ್ ಯೂಸ್ ಮಾಡ್ಬೇಕಂತೆ. ನನ್ ಫೋನ್ ಹೋಗಿದೆ, ಆದ್ರೂ ನಂಗೊಂದು ಇಷ್ಟ ಇರುತ್ತಲ್ಲ, ನನ್ನ ಹೆಂಡತಿಗೆ ನಾನ್ ಕೊಡ್ಸ್ಬೇಕಂತ. ಇಲ್ಲೊಂದು ಶೂಟಿಂಗ್ ಬಂದಿದ್ದಾರೆ ನೋಡಿ, ಯಾವ್ದು ಅಂತ ಗೊತ್ತಾಗಿಲ್ಲ ನನ್ಗೆ. ಮೋಕ್ಷಿತಾ ಮೇಡಮ್ ಎಲ್ಲ ಬಂದಿದ್ರು. ಇನ್ನೊಂದು ಐಟಮ್ ಬಂದಿದೆ ನೋಡಿ, ಹಿಂಗೇನತ್ತೆ ಟೇಸ್ಟ್ ಮಾಡಿ ನೋಡ್ಬಾರ್ದು. ಸೇಮ್ ಮೋಮೋಸ್ ತರನೇ ಇದೆ. ಮೋಮೋಸ್ ಅಲ್ಲ, ಕ್ಲಾರಿಟಿ ಬರ್ತಿಲ್ಲ ಅಲ್ಲ. ಬಿಸಿ ಬಿಸಿ ಇಷ್ಟೇ ಇರೋದು. ಎಷ್ಟು 6 ಪೀಸ್ ಇದೆ. ಎಷ್ಟಿತ್ತು ಅಮೌಂಟು? 400 450 ಏನೋ ಇತ್ತು. ಇಷ್ಟು ಖಾಲಿ ಮಾಡಿಟ್ಟವಳೆ ಮಮತಾ. ನನ್ ಗ್ಲಾಸ್ ಖಾಲಿಯಾಗಿ ಎತ್ಕೊಂಡೇ ಹೋದ್ರು ಅವರು. ಹಾಗೆ ಇಲ್ಲಿ ಫೋಟೋ ಬೂತ್ ಬೇರೆ ಇತ್ತು. ಇವ್ರು ಬೇರೆ ಫೋಟೋ ತೆಗ್ಸ್ಕೊಳ್ಳೋಣ ಅಂದ್ರು, ಅದಕ್ಕೇನೆ ಫೋಟೋ ತೆಗ್ಸಿದ್ವಿ ಗೈಸ್. ನೋಡಿ ಹೆಂಗ್ ಬಂದಿದೆ ಅಂತ, ಚಂದ ಇದೆ ಅಲ್ಲ? ಪ್ಲೇಸ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಹಾಗೆ ಮಮತವ್ರಿಗೂ ಕೇಳ್ತಾ ಇದ್ದೆ ಹಿಂಗಿದೆ ಪ್ಲೇಸ್ ಅಂತ. ಹೊಟ್ಟೆಗೆ ಸ್ವಲ್ಪ ಹಾಕೊಂಡು ತಣ್ಣಗೆ ಮಾಡಿಕೊಂಡು ಆಮೇಲೆ ಅಲ್ಲೇ ಒಂದು ರೌಂಡ್ ಹಾಕ್ಬರೋಣ ಅಂತ ಹೇಳಿ ಹೋದ್ವಿ. ಒಂದು ಸಿನಿಮ್ಯಾಟಿಕ್ ಶಾಟ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಗೈಸ್. ಒಳ್ಳೆ ಗಿಫ್ಟ್ ಕೊಟ್ರದ ಅಂತೂ ಇಂತೂ ಪ್ರ್ಯಾಂಕ್ ಮಾಡಿ ಮಾಡಿ. ಹೇಗಿತ್ತು ಫುಡ್? ಚೆನ್ನಾಗಿತ್ತು. ಇದು ಡಿಮ್ಸಮ್ ಅದು ಸೂಪರ್ ಆಗಿತ್ತು. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲ ಸೂಪರ್. ಬೇರೆ ಕಡೆ ಹೋದಲ್ಲೆಲ್ಲ ಪಾಸ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡ್ ಬರ್ತಿದ್ವಿ. ಈಗ ನೋಡುವ
ಇಲ್ಲಿ ಹೆಂಗಿರತ್ತೆ ಅಂತ. ನಿಮ್ ಫೇವ್ರೇಟ್ ಅಲ್ಲ ಪಾಸ್ತಾ? ನನ್ನ ಫೇವ್ರೇಟ್ ಏನಲ್ಲ, ಟ್ರೈ ಮಾಡೋದು ನಾನು. ಎಲ್ಲೋದ್ರೂ ಪಾಸ್ತಾ ನೋಡು, ಅದು ಬೇರೆ ಪಾಸ್ತಾ, ಇದು ಬೇರೆ ಪಾಸ್ತಾ, ಡಿಫ್ರೆಂಟ್ ಟ್ರೈ ಮಾಡೋದು. ಚಿಕನ್ 65 ಬಿರಿಯಾನಿ ಬಂದಿದೆ, ಸ್ವಲ್ಪ ಬೇಗ ಕೊಟ್ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲೆಲ್ಲ ನೋಡಿರ್ತೀರು, ಇಲ್ಲಿ ಆಂಟಿ ಸ್ಪೂನ್ ಅಲ್ಲಿ ಹೊಡಿಯೋದಲ್ಲ ಅಲ್ಲ. ಇವಾಗ ನಾವು ಟ್ರೈ ಮಾಡ್ತಿದೀವಿ ಅದೇ. ಏಣಿ ಎಲ್ಲ ಇಟ್ಟವ್ರ ಅವು ಎಣ್ಣೆ ಆಡ್ಲಿಕ್ಕೆ. ಏಣಿ ಆಡೋಕೆ. ಇವಾಗ ಟೇಸ್ಟ್ ಮಾಡುವ, ಇದು ಹೆಂಗಿದೆ ಅಂತ ನೋಡುವ. ಎಷ್ಟು ಸಾಫ್ಟ್ ಇದೆ ಮಾರಾಯ, ಸಕ್ಕ ಸಾಫ್ಟ್ ಅದು, ಸಕ್ಕತ್ತಾಗದೆ. ಹ್ಯಾಪಿ ಬರ್ಡೇ ಕಾಣಿಸ್ತಿದೆ ಅಲ್ಲ, ಸಕ್ಕತ್ತಾಗದಲ್ಲ ಟೇಸ್ಟ್. You stare in the mirror longer than I do. Must have been delulu when I fell for you, but I couldn't help you. ನನ್ಗೆ ಇಟ್ಕೊಳಕ್ ಹೆದರಿಕೆ ಆಗ್ತಿದೆ, ಜಾರ್ತಿದೆ ಗೈಸ್ ಅಷ್ಟು. ಅದಕ್ಕೆ ನಮ್ ಕಾರ್ ಬಂತು ಇವಾಗ, ಈಗ ಹೊರಡ್ತೀವಿ ಇವಾಗ ಇಲ್ಲಿಂದ ಮನೆಗೆ. ಇವ್ರು ಹೆವಿ ಮುಂದಾಕಿಟ್ಟವ್ರು ಸೀಟು, ನನ್ ಕೈಲಿ ಇಷ್ಟಲ್ಲ ಆಗುದ್ವಿ. ಅಯ್ಯಪ್ಪ ದೇವ್ರೆ, ಫೈನಲಿ ಬರ್ಡೇ ಕಂಪ್ಲೀಟ್. ಮುಗಿತಾ ಬಂತು. ಮುಗ್ದೆ ಹೋಯ್ತು. ಮುಗ್ದೆ ಹೋಗಿಲ್ಲ, ಇನ್ನ ಏನ್ ಕೊಡು? ಟೈಮ್ ಇದೆ, ಇನ್ನೂ ಏನೋ ಕೊಡೋದೆಲ್ಲ ಇಲ್ಲ guys, ಅಷ್ಟೇ. ನನ್ನ ಹತ್ರ ಆಗಿದ್ದಿಷ್ಟೇ. ಜಸ್ಟ್ ಮನೆಗೆ ಬಂದ್ವಿ. ಯಪ್ಪ ಸಖತ್ ಟ್ರಾಫಿಕ್ ಇತ್ತು. ಯಾರೆಲ್ಲ ವಿಶ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.